ನಮಸ್ಕಾರ. ಸಿಗ್ನೇಚರ್ ಮೀಡಿಯಾ ಹೌಸ್ ಪ್ರೆಸೆಂಟ್ಸ್ ಕರ್ನಾಟಕ ಹೆಲ್ತ್ ಆ್ಯಂಡ್ ವೆಲ್ತ್ ಅವಾರ್ಡ್ 2024ಗೆ ಸ್ವಾಗತ ಸುಸ್ವಾಗತ. ನಮ್ಮ ಜೊತೆ ಬಾಗಲಕೋಟೆಯಿಂದ ಕಟ್ಟಿ ಹಾಸ್ಪಿಟಲಿಂದ HR ಕಟ್ಟಿ ಅವರಿದ್ದಾರೆ. ಇವತ್ತು ಇವರು ವೈದ್ಯರತ್ನ ಅವಾರ್ಡನ್ನು ಪಡೆದುಕೊಳ್ತಾ ಇದ್ದಾರೆ. ಹೇಗನ್ನಿಸ್ತಾ ಇದೆ, ಜೊತೆಗೆ ಏನೇನು ಸ್ಪೆಷಲೈಸೇಷನ್, ಅವ್ರ ಹತ್ರನೇ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ. ಕಟ್ಟಿ ಹಾಸ್ಪಿಟಲ್, ಇದರ ಬ್ಯಾಕ್ಗ್ರೌಂಡ್ ಏನು, ಎಷ್ಟು ವರ್ಷದಿಂದ ಇದೆ, ಜೊತೆಗೆ ಯಾವ ರೀತಿಯ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟನ್ನು ಹಾಸ್ಪಿಟಲ್ ಕೊಡಲಾಗುತ್ತೆ ಸರ್? ಲಾಸ್ಟ್ 15 ವರ್ಷದಿಂದ ಬಾಗಲಕೋಟೆಯಲ್ಲಿ ಕಟ್ಟಿ ಆಸ್ಪತ್ರೆ ಪ್ರಾರಂಭವಾಗಿದೆ. ಇದರ ಮೇನ್ ಉದ್ದೇಶ ಅಂತಂದ್ರೆ ರೂರಲ್ ಏರಿಯಾದಲ್ಲೇ ಕ್ವಾಲಿಟಿ ಸರ್ವಿಸು ವಿತ್ ಎಫೋರ್ಡೆಬಲ್ ಕಾಸ್ಟ್ ಕೊಡೋಣ ಅಂತೇಳಿ ನಾವು ಲಾಸ್ಟ್ 15 ವರ್ಷದಿಂದ ಕಟ್ಟಿ ಆಸ್ಪತ್ರೆ ಮೊದಲೇ ಸ್ಟಾರ್ಟ್ ಮಾಡಿದ್ದು 50 ಬೆಡ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ದು. ಈಗ ಇಟ್ ಈಸ್ ಅಪ್ಗ್ರೇಡೆಡ್ ಟು 100 ಬೆಡ್ ಹಾಸ್ಪಿಟಲ್. ದೇರ್ ವೇರ್ ಗಿವಿಂಗ್ ಸರ್ವಿಸ್ ಇನ್ ದ ಫೀಲ್ಡ್ ಆಫ್ ಆರ್ಥೋಪೆಡಿಕ್, ನ್ಯೂರೋಸರ್ಜರಿ ಆ್ಯಂಡ್ rehabilitation center. So mainly it's a trauma hospital, trauma and neurosurgery hospital in Bagalkot. We are giving a service to the rural population of the North Karnataka. ರೈಟ್ ಸರ್. ಸೊ ದಟ್ಸ್ ಅ ಗ್ರೇಟ್ ಥಿಂಗ್. ಸೊ ಆ ಎಲ್ಲ ಕೆಲಸಗಳನ್ನು ಗುರುತಿಸಿ ಇವತ್ತು ವೈದ್ಯರತ್ನ ಅವಾರ್ಡ್ ಕೊಡಲಾಗ್ತಾ ಇದೆ. ಆ ಫೀಲ್ ಹೇಗಿದೆ, ಹೇಗೆ ಅನ್ನಿಸ್ತಾ ಇದೆ? I am very happy to receive this Karnataka Vaidyarathna award. I want to convey my thanks to Signature Media House for recognizing my work in rural area service, and they have given me this Vaidyarathna award. I am very happy to receive this award. ಓಕೆ ಸರ್, ಹಾರ್ಟಿ ಕಂಗ್ರ್ಯಾಚುಲೇಷನ್. ವೈದ್ಯರತ್ನ ಅವಾರ್ಡನ್ನು ಪಡ್ಕೊಂಡಿದ್ದೀರಾ. ನಿಮ್ಮ ಸೇವೆ ಇದೇ ರೀತಿಯಾಗಿ ಮುಂದುವರಿಯಲಿ. ಬಾಗಲಕೋಟೆಯಿಂದ ಬೇರೆ ಬೇರೆ ಜಿಲ್ಲೆಯಾದ್ಯಂತ ಆಗಿರ್ಬೋದು, ಜೊತೆಗೆ ಕರ್ನಾಟಕದಾದ್ಯಂತ ಈ ಸೇವೆ ಹೀಗೆ ಮುಂದುವರಿಯಲಿ ಅಂತ ಆಶಿಸ್ತಾ ಇದ್ದೀನಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಈ ಅವಾರ್ಡನ್ನು ಪಡ್ಕೊಳ್ತಾ ಇರೋದಕ್ಕೆ ಕೆಲಸ ಹೀಗೆ ಮುಂದುವರಿಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Such awards uses inspiration for doctors like us. True. To work more towards the society, and we are more committed to give us more service to the society. I am very thankful to Signature House Media. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಸೇವೆ ಖಂಡಿತವಾಗ್ಲೂ ಗುರುತಿಸಲ್ಪಡುತ್ತೆ, ಎಲ್ಲಾದರೂ ಒಂದು ಕಡೆ ಗುರುತಿಸಲ್ಪಡುತ್ತೆ. ಅದು ಇವತ್ತು ಇಲ್ಲಿ ಗುರುತಿಸಲ್ಪಟ್ಟಿದೆ. ವೈದ್ಯರತ್ನ ಅವಾರ್ಡನ್ನು ಪಡ್ಕೊಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ದಕ್ಕೆ, ಜೊತೆಗೆ ಈ ಅವಾರ್ಡನ್ನು ಪಡೆದುಕೊಳ್ತಾ ಇರೋದಕ್ಕೆ ಆಲ್ ದಿ ವೆರಿ ಬೆಸ್ಟ್. ಕಾಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಈಗ ವೈದ್ಯರತ್ನ ಅವಾರ್ಡನ್ನು ಪಡ್ಕೊಳ್ಳೋದಕ್ಕೆ ವೇದಿಕೆಗೆ ನಾವು ಬರಮಾಡ್ಕೊಳ್ತಾ ಇದ್ದೀವಿ ಡಾಕ್ಟರ್ ಹನುಮಂತ ರಾಮಪ್ಪ ಕಟ್ಟಿ ಅವರನ್ನ. ಕರ್ನಾಟಕ ಹೆಲ್ತ್ ಕೇರ್ ವೈದ್ಯರತ್ನ ಅವಾರ್ಡನ್ನು ಸ್ವೀಕರಿಸ್ತಾ ಇದ್ದಾರೆ. ಸುಪುತ್ರರಾಗಿರೋ ಡಾಕ್ಟರ್ H ಕಟ್ಟಿ ಅವರು ತಮ್ಮ ಕಟ್ಟಿ ಆಸ್ಪತ್ರೆಯ ಮೂಲಕ ಸಾಕಷ್ಟು ಮಂದಿ ಸ್ವಾವಲಂಬಿಗಳಾಗಿ ಬದುಕು ಕಟ್ಟಿಕೊಳ್ಳೋದಕ್ಕೆ ಸಹಾಯಕರಾಗಿದ್ದಾರೆ. ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯಲ್ಲಿ MS, ಆರ್ಥೋಪೆಡಿಕ್ ಫೆಲೋಶಿಪ್ ಪದವೀಧರರಾಗಿರುವಂತಹ ಡಾಕ್ಟರ್ H ಕಟ್ಟಿ ಅವರು CJ ಠಕ್ಕರ್, ಡಾಕ್ಟರ್ ಮಂಗ್ರಾಲರ್, ಡಾಕ್ಟರ್ ಸಾಗರ್ ಅವರಂತಹ ಹಿರಿಯ ವೈದ್ಯರ ಶಿಷ್ಯರು ಕೂಡ. ಕಳೆದ 23 ವರ್ಷಗಳಲ್ಲಿ 30,000ಕ್ಕೂ ಹೆಚ್ಚು ಕೇಸಸ್ನ ಸಕ್ಸಸ್ಫುಲಿ ಹ್ಯಾಂಡಲ್ ಮಾಡಿದ್ದಾರೆ. ಬಡ ಜನರಿಗೆ ಉಚಿತವಾಗಿ ಕೃತಕ ಕೈಕಾಲು ಒದಗಿಸಿ ಶಸ್ತ್ರಚಿಕಿತ್ಸೆ ನಡೆಸಿದ್ದಾರೆ. ಅನೇಕ ಉಚಿತ ಹೆಲ್ತ್ ಕ್ಯಾಂಪ್ಗಳು, ಉಚಿತವಾಗಿ ಮೆಡಿಸಿನ್ ಪೂರೈಕೆ ಹಾಗೂ ಬಹುಮುಖ್ಯವಾಗಿ ಮಕ್ಕಳಿಗೆ ಡಿಫಾರ್ಮೇಟಿವ್ ಕರೆಕ್ಟಿವ್ ಸರ್ಜರಿಗಳನ್ನ ನಡೆಸಿದ್ದಾರೆ. VK ಅಚೀವರ್ ಅವಾರ್ಡ್ 2024ಗೆ ಭಾಜನರಾಗಿರೋ ಡಾಕ್ಟರ್ H ಕಟ್ಟಿ ಅವರಿಗೆ ಇಂದು ಸಿಗ್ನೇಚರ್ ಮೀಡಿಯಾ ಹೌಸ್ ಕರ್ನಾಟಕ ಹೆಲ್ತ್ ಕೇರ್ ವೈದ್ಯರತ್ನ ಅವಾರ್ಡ್ಸ್ ಡಾಕ್ಟರ್ ಹನುಮಂತ ರಾಮಪ್ಪ ಕಟ್ಟಿ ಸರ್ ನಿಜಕ್ಕೂ ಕೂಡ ಸಾಕಷ್ಟು ಜನರಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಅದರಲ್ಲೂ ಹಿರಿಯ ಚೇತನರಿಗೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮಂಡಿ ನೋವು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಅಂಥವ್ರಿಗೆಲ್ರಿಗೂ ಕೂಡ ಮೊದಲಿಗೆ ಡಾಕ್ಟರ್ ಅಂದಿದ ತಕ್ಷಣ ನಾವು ಡಾಕ್ಟರ್ ಹತ್ರ ಹೋಗಿದ ತಕ್ಷಣ 50% ಕಾಯಿಲೆ ವಾಸಿ ಆಗಿಬಿಡುತ್ತೆ. ಯಾಕಂದರೆ ಅಷ್ಟು ನಂಬಿಕೆ ಇರುತ್ತೆ ನಮಗೆ ಡಾಕ್ಟರ್ಗಳ ಬಗ್ಗೆ. ಸೊ ಹಾಗಾಗಿ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಡಾಕ್ಟರ್ ಹನುಮಂತ ರಾಮಪ್ಪ ಕಟ್ಟಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ.